ಒಂದಷ್ಟು ದುಡ್ಡು ಜೇಬಿಗೆ ಬಿದ್ದ ತಕ್ಷಣ ನಿನ್ನ ತಲೆ ಭುಜದ ಮೇಲೆ ನಿಲ್ತಿಲ್ವಲ್ಲೋ, ಸ್ವಲ್ಪ ನಿನ್ನ ಆಡಂಬರನ ಕಡಿಮೆ ಮಾಡ್ಕೊ. ಮಮ್ಮಿ, ಕಾಸನ್ನ ಸಂಪಾದನೆ ಮಾಡ್ತಾ ಇದೀವಿ ಅಂತಂದ್ಮೇಲೆ ಅದನ್ನ ತೋರ್ಸ್ಕೊಳ್ಳೋದ್ರಲ್ಲಿ ತಪ್ಪೇನ್ ಮಮ್ಮಿ? ತಪ್ಪೇನು ಇಲ್ಲಪ್ಪ, ಆದ್ರೆ ಈಗಲೇ ಅದ್ರ ಮೇಲೆ ಯಾರ ಕಣ್ಣು ಬೀಳ್ಬಾರ್ದು, ಅನುಮಾನ ಬರಬಾರ್ದು ಜನರಿಗೆ. ಆಯ್ತು, ಕಮ್ಮಿ ಮಾಡ್ಕೊತೀನಿ ಬಿಡು. ಲೇ ದನ, ಮೆಲ್ಲಕ್ ಮಾಡ್ಕೊತೀನಿ ಅಂದೆಲ್ಲ ಈಗ ತಾನೆ. ಲೇ ಧನಲಕ್ಷ್ಮಿ ಬಾರಿ ಇಲ್ಲಿ. ಬಂದೆ ಬಂದೆ ರೀ. ಯಾಕ್ರಿ ಇಷ್ಟೊತ್ತು ಎಲ್ಲಿಗ್ರಿ ಹೋಗಿದ್ರಿ? ಎಲ್ಲಿಗೆ ಅಂತ ಕೇಳಬಾರ್ದು ಅಂತ ಬೆಳಗ್ಗೆ ಹೇಳಿಲ್ವಾ ನಿನಗೆ? ರನ್ನಿಂಗ್ ರೇಸ್ ಕಾಂಪಿಟೇಷನ್ ಇತ್ತು, ಓಡಕ್ ಹೋಗಿದ್ವಿ. ಗೆದ್ರಾ? ನಾನು ಫಸ್ಟ್ ಬಂದೆ, ಅವ್ನು ಸೆಕೆಂಡ್ ಬಂದ. ಮುಚ್ಚ ಬಾಯಿ ಅಂತ ಬಾಯ್ ತಗೊಂಡ್ಬಿಡ್ಲು. ನೋಡೆ, ಈ ಸುಂದರ ಯಾವತ್ತಿದ್ರು ಜೀವನ ಅನ್ನೋ ರನ್ನಿಂಗ್ ರೇಸ್ ಅಲ್ಲಿ ಓಡ್ತಾನೆ, ಕಾಂಪಿಟೇಷನ್ ಅಲ್ಲ ಓಡಲ್ಲ. ನಾನು ಹೋಗಿದ್ದು ದುಡಿಮೆ ಮಾಡೋದಕ್ಕೆ ಕಣೆ. ರೀ, ನಿಜವಾಗ್ಲೂ ದುಡಿಮೆ ಮಾಡಕ್ ಹೋಗಿದ್ರಾ? ನಿಮ್ ಕೆಲಸ ಸಿಗ್ಬಿಡ್ತಾ? ಲೇ, ನಿನ್ ಯಾಕೆ ಅದೆಲ್ಲ? ಗಂಡ ದುಡ್ಕೊಂಬರ್ತಾನೆ, ನೀನು ಏಣಸು ಅಷ್ಟೇ ನಿನ್ನ ಕೆಲಸ. ಏನೋ ಇಷ್ಟು ವರ್ಷ ಆದ್ಮೇಲಾದ್ರೂ ದುಡಿಯುವಂತ ಮನಸ್ಥಿತಿ ಬಂದಿದೆಯಲ್ಲ ಈ ದರಿದ್ರಂಗೆ, ಅದನ್ನ ಮೆಚ್ಕೋ. ನೋಡೆ ಧನಲಕ್ಷ್ಮಿ, ಪ್ರಪಂಚದಲ್ಲಿ ದುಡ್ಡಿದ್ರಷ್ಟೇ ಬೆಲೆ, ಇಲ್ಲ ಅಂದ್ರೆ ಕಾಗೇನು ಮೂಸ್ ನೋಡಲ್ಲ. ಹೌದು ಹೌದು, ಗೊತ್ತಾಯ್ತು ಬಿಡಿ. ಶ್ರಾವಣಿ ಹತ್ರ ದುಡ್ಡಿಲ್ಲ ಅಂತ ನೀವು ಅವಳನ್ನ ಮೂಸೋದು ಇಲ್ವಲ್ಲ, ಹಾಗೆ. ನಾವು ಮೂಸ್ತೀವೇನೋ ಅವಳನ್ನ? ಅಸಹ್ಯ. ದುಡ್ಡು ಮಾಡೋದು ಅಂತಂದ್ರೆ ಅಷ್ಟು ಸುಲಭ ಅಂತ ಅನ್ಕೊಂಡ್ಬಿಟ್ಟಿದ್ದೀನಿ. ಸೂರ್ಯವಂಶ ಪಿಕ್ಚರ್ ಅಲ್ಲಿ ತೋರಿಸ್ತಾರಲ್ಲ, ಒಂದೇ ಒಂದು ಸಾಂಗ್ ಅಲ್ಲಿ ದೊಡ್ಡ ಮನುಷ್ಯನಾಗಿ ದುಡ್ಡೆಲ್ಲ ದುಡ್ದಿರೋನೆ ಅಂತ, ಹಾಗಲ್ಲ ಕಣೆ. ನಿಜ ಜೀವನದಲ್ಲಿ ಬೀದಿ ಇಳಿಬೇಕು ಕಣೆ, ಬೆವರು ಸುರಿಸ್ಬೇಕು ಕಣೆ, ಬಿಸಿಲಲ್ಲಿ ಬೇಯ್ಬೇಕು ಕಣೆ, ಆವಾಗಲೇ ದುಡ್ಡು ಮಾಡೋದಕ್ಕೆ ಸಾಧ್ಯ ಅಲ್ವಾ ಮಮ್ಮಿ? ಕರೆಕ್ಟಾಗಿ ಹೇಳ್ತೀಯಪ್ಪ ನೀನು. ನೋಡಪ್ಪ, ತುಂಬಾ ಮಾತಾಡ್ತಿದೀಯ. ಮಾತು ನಿಲ್ಸಿ ನಿನ್ ಹೆಂಡತಿಗೆ ಅಂತ ಗಿಫ್ಟ್ ತಂದಿದೀಯಲ್ಲ, ಅದನ್ನ ಕೊಟ್ಬಿಡು. ಏನ್ರಿ ನೀವು ದುಡ್ದು ನನ್ಗೆ ಗಿಫ್ಟ್ ತಂದಿದ್ದೀರಾ? ಏನ್ ಗಿಫ್ಟ್ ರೀ? ಲೇ, ನಿನಗೆ ಅಂತ 599 ರೂಪಾಯಿಯನ್ನ ಕೊಟ್ಟು ಸೀರೆ ತಂದಿದ್ದೀವಿ, ತಗೋ. ಸೀರೆನಾ? ಅಯ್ಯೋ 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 ರೀ, ಮದ್ವೆ ಆದಾಗಿಂದ ಇದೇ ಮೊದಲನೇ ಸಲ ನೀವು ನನ್ ಗಿಫ್ಟು ಅಂತ ಕೊಟ್ಟಿರೋದು. ಮಗಳನ್ನ ಕೊಟ್ಟಿದ್ದೀನಲ್ಲೇ ರೀ, ಹಾಗಲ್ರಿ, ಸೀರೆ ತಂದು ಕೊಟ್ಟಿರೋದು ಅಂತ ಹೇಳ್ದೆ. ಅಲ್ಲ ರೀ, ಒಂದೇ ದಿನ ದುಡ್ದು ನೀವು ಸೀರೆ ತಂದಿದ್ದೀರಲ್ಲ, ಅಂತ ಕೆಲಸ ಏನ್ರಿ ಮಾಡ್ತಿದ್ದೀರಾ? ಅದೆಲ್ಲ ನಿನ್ಗೆ ಯಾಕಂಬ ಬೇಕು? ಸೀರೆ ಸಿಕ್ತು ತಾನೇ, ಸೈಲೆಂಟ್ ಆಗಿ ಸೀರೆ ತಗೊಂಡು ಸೈಡ್